ಆತ್ಮೀಯ 8ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ದಿನದ ತರಗತಿನಲ್ಲಿ ನಿಮ್ಮ ಬ್ರಿಡ್ಜ್ ಕೋರ್ಸ್ ಟೆಸ್ಟ್ಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ನಿಮಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸ್ತಾ ಇದ್ದೀನಿ. ಬನ್ನಿ, ಯಾವ ರೀತಿ ಪ್ರಶ್ನೆಗಳನ್ನ ನೋಡಿದ್ದಾರೆ ಹಾಗೆ ಅದಕ್ಕೆ ಉತ್ತರಗಳೇನು ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಹಾಗೆ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಬನ್ನಿ, 8ನೇ ತರಗತಿ ಸೇತುಬಂಧ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ, ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳ 8ನೇ ತರಗತಿ ಕನ್ನಡ ಸೇತುಬಂಧ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಒಟ್ಟು 25 ಅಂಕಗಳಿಗೆ ಈ ಪ್ರಶ್ನೆ ಪತ್ರಿಕೆಯನ್ನ ರಚಿಸಲಾಗಿದೆ. ಬನ್ನಿ, ಯಾವೆಲ್ಲ ಮೇನ್ಗಳಿದೆ, ಯಾವ್ಯಾವ ರೀತಿ ಉತ್ತರಗಳಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಹಾಗೆ ಇಲ್ಲಿ ನಾನು ಪ್ರಶ್ನೆಗಳನ್ನ ಹೇಳೋ ಸಂದರ್ಭದಲ್ಲಿ ನಿಮಗೆ ಉತ್ತರಗಳು ಗೊತ್ತಿತ್ತು ಅಂತ ಹೇಳಿದ್ರೆ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಆನ್ಸರ್ಸ್ ನ ಮಾಡಬಹುದಾಗಿದೆ. ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ಸ್ ನ ಕೊಟ್ಟಿದ್ದಾರೆ 49, 50, 34, 25 ಅಂತ ಹೇಳಿ. ಕನ್ನಡ ವರ್ಣಮಾಲೆಯಲ್ಲಿರೋ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? ಎಸ್, ವೆರಿ ಗುಡ್, 49 ಸರಿಯಾದ ಉತ್ತರ. ನಂತರ ಎರಡನೇ ಪ್ರಶ್ನೆ, ಸೂರ್ಯ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಆಯ್ಕೆಗಳನ್ನ ಗಮನಿಸಿ. ಚಂದ್ರ, ಭಾಸ್ಕರ, ನಕ್ಷತ್ರ, ಗಗನ. ಸೂರ್ಯ ಪದದ ಸಮಾನಾರ್ಥಕ ಪದ ಭಾಸ್ಕರ. ಮೂರನೇ ಪ್ರಶ್ನೆ, ಹೊಸಗನ್ನಡ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಗುಣ ಸಂಧಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹೊಸಗನ್ನಡ ಇದು ಆದೇಶ ಸಂಧಿಗೆ ಉದಾಹರಣೆ ಆಗುತ್ತೆ. ಕಾತಾಪಗಳಿಗೆ ಗಾದಾಬಗಳು ಬಂದ್ರೆ ಅದು ಆದೇಶ ಸಂಧಿ ಆಗುತ್ತೆ. ನಂತರ ನಾಲ್ಕನೇ ಪ್ರಶ್ನೆ, ದೊಡ್ಡದು ಪದದ ವಿರುದ್ಧಾರ್ಥಕ ಪದ ಯಾವುದು? ಚಿಕ್ಕದು, ಅಗಲವಾದದ್ದು, ಎತ್ತರವಾದದ್ದು, ದೂರದ್ದು. ದೊಡ್ಡದು ಅಂತ ಹೇಳಿ ಇದಕ್ಕೆ ಆಪೋಸಿಟ್ ಅಂತ ಹೇಳಿದ್ರೆ ಚಿಕ್ಕದು ಆಗುತ್ತೆ. ನಂತರ ಕ್ರಿಯಾಪದದ ಮೂಲ ರೂಪವನ್ನ ಏನೆಂದು ಕರೆಯುತ್ತಾರೆ? ಆಯ್ಕೆಗಳನ್ನ ಗಮನಿಸಿ. ನಾಮಪದ, ಅವ್ಯಯ, ಧಾತು, ಸರ್ವನಾಮ. ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಂತ ಹೇಳಿ ಕರೀತಾರೆ. ನಂತರ ಬಿಟ್ಟ ಸ್ಥಳಗಳನ್ನ ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಹೇಳಿ ಇದೆ. ಕನ್ನಡ ಭಾಷೆಯ ಮೊದಲ ಉಪಲಬ್ಧ ಗ್ರಂಥ ಡ್ಯಾಶ್ ಆಗಿದೆ ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ಕನ್ನಡ ಭಾಷೆಯಲ್ಲಿ ದೊರಕಿರ್ತಕ್ಕಂಥ ಮೊದಲನೇ ಗ್ರಂಥ ಯಾವುದು ಅಂತ ಹೇಳಿ ಕವಿರಾಜ ಮಾರ್ಗ ಸರಿಯಾದ ಉತ್ತರ. ನಂತರದ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತ ಹೇಳಿ ಕೇಳ್ತಿದ್ದಾರೆ. ಗೆಸ್ ಮಾಡಿ, ಏನ್ ಹೇಳಿ ಸರಿಯಾದಂತ ಉತ್ತರ? ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗ ಯಾರು ಹೇಳಿ? ಎಸ್, ವೆರಿ ಗುಡ್, ಕುವೆಂಪುರವರು. ಕಣ್ಣು ಪದದ ತತ್ಸಮ ರೂಪ. ಕಣ್ಣು ಪದದ ತತ್ಸಮ ರೂಪ ಅಕ್ಷಿ ಅಂತ ಹೇಳಿ. ಸ್ವರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನ ಡ್ಯಾಶ್ ಎನ್ನುತ್ತಾರೆ. ವ್ಯಂಜನಗಳು ಅಂತ ಹೇಳಿ ಕರೀತಾರೆ. ನಂತರ ನಂತರದ ಪ್ರಶ್ನೆ ಈ ರೀತಿಯಾಗಿದೆ. ಮೊದಲೆರಡು ಪದಗಳಿಗೆ ಇರ್ತಕ್ಕಂಥ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಅರಸ, ಅರಸಿ. ದೇವ, ದೇವಿ. ಹಳ್ಳಿ, ಹಳ್ಳಿಗಳು. ಮನೆ, ಮನೆಗಳು. ಕೈ ಅನ್ನೋದು ತದ್ಭವ ಆದ್ರೆ ಹಸ್ತ ಅನ್ನೋದು ತತ್ಸಮ. ಬಿಳಿ ಕುದುರೆ ಅನ್ನೋದು ಗುಣವಾಚಕ ಆದ್ರೆ ಅಲ್ಲಿ ಅನ್ನೋದು ಸ್ಥಳವಾಚಕ. ನಂತರ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ. ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳು ಯಾವುವು? ಅವುಗಳನ್ನ ಹೆಸರಿಸಿ. ಕನ್ನಡ ವರ್ಣಮಾಲೆಯಲ್ಲಿ ಇರ್ತಕ್ಕಂಥ ಯೋಗವಾಹಗಳು ಅಂತ ಹೇಳಿದ್ರೆ ಅಂ ಮತ್ತೆ ಅಹ, ಅದನ್ನ ಅನುಸ್ವಾರ ಮತ್ತೆ ವಿಸರ್ಗ ಅಂತ ಹೇಳಿ ಕರಿತೀವಿ. ದ್ವಿರುಕ್ತಿ ಎಂದರೇನು? ಒಂದು ಉದಾಹರಣೆ ಕೊಡಿ. ಒಂದು ವಿಶೇಷ ಅರ್ಥವನ್ನ ನೀಡ್ಲಿ ಅನ್ನೋ ಉದ್ದೇಶದಿಂದ ಒಂದು ಪದವನ್ನ 2 ಬಾರಿ ಉಚ್ಚಾರ ಮಾಡೋದಕ್ಕೆ ನಾವು ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ. ಉದಾಹರಣೆ ಅಂದ್ರೆ ಸಾಕು ಸಾಕು, ನಿಲ್ಲು ನಿಲ್ಲು, ಬೇಗ ಬೇಗ, ನಡೆ ನಡೆ, ಇದೆಲ್ಲ ಆಗುತ್ತೆ. ನಂತರ ಪರಿಸರ ಮಾಲಿನ್ಯವನ್ನ ತಡೆಗಟ್ಟೋದಕ್ಕೆ ಇರಬೇಕಾದಂತಹ ಅಥವಾ ನೀವು ಕೈಗೊಳ್ಳಬೇಕಾದಂತಹ ಕ್ರಮ ಅಂತ ಹೇಳಿ ಕೇಳಿದ್ದಾರೆ. ನೀವು ಇದನ್ನ ಸ್ವಂತವಾಗಿ ಬರೀಬಹುದು. ಈಗ ಪೊಲ್ಯೂಷನ್ ಆಗ್ತಾ ಇದೆ, ಅದನ್ನ ತಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಯಾವ್ಯಾವ ಕ್ರಮಗಳಿದೆ ಅಂತ ಹೇಳಿದ್ರೆ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡ್ಬೇಕು. ಅದ್ರ ಜೊತೆಗೆ ವಾಯು ಮಾಲಿನ್ಯ ಆಗೋದನ್ನ ತಡಿಬೇಕು ಅಂತ ಹೇಳಿದ್ರೆ ಅದರಲ್ಲಿ ವಾಹನಗಳ ಬಳಕೆಯನ್ನ ಕಡಿಮೆ ಮಾಡ್ಬೇಕು. ಸುತ್ತಮುತ್ತ ಕಸಗಳನ್ನ ಹಾಕ್ಬಾರ್ದು. ನದಿಗಳಿಗೆ ಕಲುಷಿತ ನೀರು ಹೋಗದೆ ಇರೋ ತರ ನೋಡ್ಕೋಬೇಕು. ನದಿಯಲ್ಲಿ ತ್ಯಾಜ್ಯ ವಸ್ತುಗಳು ಸೇರದೆ ಇರೋ ತರ ನೋಡ್ಕೋಬೇಕು. ಈ ರೀತಿ ಸ್ವಂತವಾಗಿ ಬರೀಬಹುದು. ಮಾತಿನ ಮಹತ್ವದ ಬಗ್ಗೆ ಇರುವ ಅನಿಸಿಕೆಯನ್ನ 2 ವಾಕ್ಯದಲ್ಲಿ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ನೀವು ಓನಾಗಿ ಬರೀಬೇಕು. ಮಾತು ಏನಕ್ ಬೇಕು? ನಮ್ಮ ಭಾವನೆಗಳನ್ನ, ಅಭಿಪ್ರಾಯಗಳನ್ನ ಇತರರೊಂದಿಗೆ ಹಂಚ್ಕೊಳ್ಳೋದಕ್ಕೆ ನಮಗೆ ಮಾತು ಬೇಕು. ಮಾತಿರ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಅಭಿಪ್ರಾಯಗಳನ್ನ ಬೇರೆಯವ್ರಿಗೆ ಹೇಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಈ ರೀತಿ ಬರೆದ್ರೆ ಆಯ್ತು. ನಂತರ ಕೊನೆಯದಾಗಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ನಿಮ್ಮ ಶಾಲೆಯಲ್ಲಿ ನಡೆದಂತಹ
ಪರಿಸರ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಕುರಿತು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನಾನಿಲ್ಲಿ ಪರಿಸರ ದಿನಾಚರಣೆ ಬಗ್ಗೆನೇ ಹೇಳ್ತೀನಿ. ಯಾಕಂದ್ರೆ ರೀಸೆಂಟ್ ಆಗಿ ತಾನೇ ಪರಿಸರ ದಿನಾಚರಣೆ ಆಗಿದೆ. ಜೂನ್ 5ರಂದು ಪ್ರತಿ ವರ್ಷ ನಾವು ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ನಮ್ಮ ಶಾಲೆಯಲ್ಲೂ ಕೂಡ ಪರಿಸರ ದಿನಾಚರಣೆ ದಿನ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ರು. ಮಕ್ಕಳಿಗೆ ಪರಿಸರ ಮಾಲಿನ್ಯವನ್ನ ತಡೆಗಟ್ಟಬೇಕು, ಪರಿಸರವನ್ನ ರಕ್ಷಣೆ ಮಾಡ್ಬೇಕು ಅನ್ನೋದ್ರ ಕುರಿತಾಗಿ ಶಿಕ್ಷಕರು ತಿಳಿಸ್ಕೊಟ್ರು. ಹಾಗೆ ಈ ದಿನ ಮಕ್ಕಳಿಗೋಸ್ಕರ ಚಿತ್ರಕಲೆ ಸ್ಪರ್ಧೆ, ಹಾಗೇನೆ ಚರ್ಚಾ ಸ್ಪರ್ಧೆ ಇತ್ಯಾದಿ ಸ್ಪರ್ಧೆಗಳನ್ನ ಏರ್ಪಡಿಸಿದ್ರು. ಹಾಗೆ ಪ್ರತಿಯೊಂದು ಮಗುವಿನಿಂದ ಗಿಡವನ್ನ ನೆಡೆಸಲಾಯಿತು. ಈ ರೀತಿ ನಮ್ಮ ಶಾಲೆನಲ್ಲಿ ತುಂಬಾನೇ ಅರ್ಥಪೂರ್ಣವಾಗಿ ಪರಿಸರ ದಿನಾಚರಣೆಯನ್ನ ಆಚರಿಸಲಾಯಿತು ಅಂತ ಹೇಳಿ ಬರ್ದ್ರಾಯ್ತು. ಮಕ್ಕಳೇ, ಇದಿಷ್ಟು ಸೇತುಬಂಧ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆ ಖಂಡಿತ ನಿಮ್ಮ ಬ್ರಿಡ್ಜ್ ಕೋರ್ಸ್ ಟೆಸ್ಟ್‌ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.